ನಿಮ್ಮಿಬ್ಬರಲ್ಲಿರೋಂಥ ಆ ಪವರ್. ಯಾಕಂದರೆ ನಮಗೆ ಗೊತ್ತಿದೆ ಈ 2 ದಿನ ಇದ್ದಿದ್ದು ಈ ಪರ್ಫಾರ್ಮೆನ್ಸ್ಗೆ ಅವ್ರು ಪ್ರಾಕ್ಟೀಸ್ ಮಾಡೋದಕ್ಕೆ. ಈ 2 ದಿನದಲ್ಲಿ ಮೈಕೈ ಎಲ್ಲ ಗಾಯ ಮಾಡಿಕೊಂಡ್ರು ಕೂಡ ಅಷ್ಟೇ ಪವರ್ಫುಲ್ ಆಗಿ ನೀವಿಬ್ಬರು ಪರ್ಫಾರ್ಮ್ ಮಾಡಿದ್ರ. ಹೇಗಿತ್ತು ನಿಮ್ಮ ತಯಾರಿ? ಯಾಕ ಫಸ್ಟ್ ಸಾಂಗ್ ತಗೊಂಡಾದ್ಮೇಲೆ ಮಾಸ್ಟರ್ಗೆ ಸ್ವಲ್ಪ ಡೌಟ್ ಬಂತು, ಮಾಡೋಕ್ಕಾಗುತ್ತಾ ಇಲ್ಲೋ ಅಂತ. ಕಾನ್ಸೆಪ್ಟ್ ಈ ಥರ ಹೇಳಿದ್ರು, ನೆಕ್ಸ್ಟ್ ಮೂಮೆಂಟ್ ಹೇಳ್ಕೊಟ್ರು, ಮತ್ತು ಪ್ರಾಪರ್ಟಿ ಈ ಥರ ಇದೆ ಅಂದರು. ನಾನು ಮಾಡೋಕ್ಕಾಗಲ್ಲ ಮಾಸ್ಟರ್ ಅಂದೆ. ಅವಾಗ ಮಾಸ್ಟರ್ ಹೇಳಿದ್ರು, ಮಾಡ್ತೀಯ ನೀನು, ಮಾಡ್ತೀಯ ಗೊತ್ತು, ನೀನು ಚೆನ್ನಾಗಿ ಮಾಡ್ತೀಯ ಇನ್ನು ಅಂತ ಧೈರ್ಯ ತುಂಬಿಸಿ. ಟೀಮು ಅಷ್ಟೇ, ಯಾಕಂದ್ರೆ ಎಲ್ಲ ಟೀಮ್ ಇರ್ಬೋದು, ಅವರು ಸಪೋರ್ಟ್ ಮಾಡಿದ್ರು, ಈ ಥರ ಮಾಡ್ತೀಯ ಸಪೋರ್ಟ್ ಮಾಡಿ ಇಷ್ಟು ಬಂದಿದೆ. ವೆರಿ ನೈಸ್ ದರ್ಶನ್. ಪ್ರೀತಿ ಅಲ್ಲ, ನಿಜವಾಗ್ಲೂ ಪ್ರೀತಿ, ಆ ಕೈ ನೋವಿರುತ್ತೆ. ಹೆಂಗ್ ಪ್ರೀತಿ ಪ್ರಾಕ್ಟೀಸ್ ಮಾಡಿದೆ ನೀನು? ಸೀರಿಯಸ್ಲಿ ವಾ, ಅಣ್ಣನೇ ನೋಡ್ಬಿಟ್ಟು ಒಂಥರ ಹಂಗ ಆಗ್ಬಿಡ್ತಾಣ. ಸೀರಿಯಸ್ಲಿ ನಮ್ಗೆಲ್ಲ ಒಂದು ಗೀರಿದ್ರೇನೆ ಅಂತ ಇರ್ತೀವಿ. ನೆಕ್ಸ್ಟ್ ಇಮಿಡಿಯೇಟ್ ಮಾಡಬೇಕಾದ ಖಂಡಿತ. ಡೋಂಟ್ ಪಾಪ ಅಣ್ಣ, ಫ್ರೀ ಬಿಡ್ಬೇಡ, ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲಮ್ಮ, ಜಾಲಿಯಾಗಿರಮ್ಮ ಹೇಳ್ತೀನಿ ಅಷ್ಟೇ. ನೋವನ್ನ ಮರ್ತು ಬಿಡು ಅಣ್ಣ. ನೀವು ಬೆಳಿಗ್ಗೆ ಒಂದ್ ಮಾತು ಹೇಳಿದ್ರಲ್ಲ, ನೋವಲ್ಲೂ ನಲಿವು ಹುಡುಕದೆ ಬದುಕು ಅಂತ. ಖಂಡಿತ, ಬಟ್ ಶಿ ಇಸ್ ಪವರ್ಫುಲ್, ಶಿ ವಿಲ್. ಸೊ ಪ್ರೀತಿ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು ಅಕ್ಕ. ಮಂಜು ಮಾಸ್ಟರ್ ಎಲ್ಲ ಪ್ರಾಪರ್ಟಿ ಎಲ್ಲ ರೆಡಿ ಮಾಡಿದ್ರು. ಸೊ ನಾನು ದರ್ಶನ್ ತುಂಬ ಪ್ರಾಕ್ಟೀಸ್ ಮಾಡಿದ್ವಿ. ಅವನಿಗೂ ಹೆಲ್ತ್ ಇಶ್ಯೂಸ್ ಇದೆ, ಅವನಿಗೂ ಹುಷಾರಿಲ್ಲ, ನಂಗೂ ಹುಷಾರಿಲ್ಲ. ನಾವು ಮಾಸ್ಟರ್ ನಂಬಿಕೆ ಕೊಟ್ಟರು, ಮಾಡ್ತೀರಾ, ನಿಮ್ಮ ಮೇಲೆ ನಂಬಿಕೆ ಇದೆ, ಮಾಡಿ. ಆ ನಂಬಿಕೆನ ಇವತ್ತಿಬ್ರು ಉಳಿಸ್ಕೊಂಡಿದ್ದಾರೆ. ಸೂಪರ್. ಆ್ಯಂಡ್ ಮಂಜು ಮಾಸ್ಟರ್, ಏನ್ ತಲೆ ಮಾಸ್ಟರ್, ಏನ್ ಕ್ರಿಯೇಟಿವಿಟಿ. ಪ್ರಾಪರ್ಲಿ ಬುಲ್ನ ಒಂದು ಹಾರ್ನ್ಸ್ ನ ನೀವು ರೆಡಿ ಮಾಡಿದೀರಾ. That's why they call him Bullseye. Bullseye. Yeah, lovely, lovely ಮಂಜು ಮಾಸ್ಟರ್. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತನ್ನ ಪುಟ್ಟ ರಾಜ್ಯ ಕಿತ್ತೂರಿನ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದವರು ಕಿತ್ತೂರು ರಾಣಿ ಚೆನ್ನಮ್ಮ. ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಈಗಲೂ ಎಷ್ಟೋ ಮಹಿಳೆಯರಿಗೆ ಹಾಡುಗಳ ಮೂಲಕ, ನಾಟಕಗಳ ಮೂಲಕ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸೊ ಆ ವೀರ ವನಿತೆ ಕಿತ್ತೂರ ರಾಣಿ ಚೆನ್ನಮ್ಮನಿಗೆ ಜೈ ಹೇಳ್ತಾ ಈಗ ಈ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ರಕ್ಷಿತಾ ಮ್ಯಾಮ್. ಇಟ್ ವಾಸ್ ವೆರಿ ಪವರ್ಫುಲ್ ಅಂತ ಹೇಳ್ಬೋದು. ನಾನು ಇಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅಂತ ಅನ್ಸುತ್ತೆ. ಐ ಥಾಟ್ ಇಸು ವಾಸ್ ಅ ಲಿಟಲ್ ಆಫ್ ಟುಡೇ. ಆಬ್ವಿಯಸ್ಲಿ ಸ್ವಲ್ಪ ಮರ್ತು ಹೋದ ಅವನು, ಬಟ್ ಇಟ್ಸ್ ಓಕೆ. ಆ ಎನರ್ಜಿ ಅವನಿಗೆ ಹೋಲ್ಡ್ ಮಾಡೋಕ್ಕಾಗಿಲ್ಲ ಪಾಪ, ಬಟ್ ಹಿ ರಿಯಲಿ ಪುಟ್ ಅನ್ ಎಫರ್ಟ್. ಅಕ್ಷತಾ ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ಅವಳ ಎಕ್ಸ್ಪ್ರೆಷನ್ಸ್, ನಿಂತಿರೋ ರೀತಿ, ಆ ಸ್ವೋರ್ಡ್ ಹಿಡ್ಕೊಂಡಿರೋ ರೀತಿ ಎಲ್ಲ ಪರ್ಫೆಕ್ಟ್. ಐ ಹ್ಯಾವ್ ಒನ್ ಕ್ವೆಶ್ಚನ್. ಆ ಸ್ಟೋರಿ ಕನೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಇನ್ನ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಆ ಸ್ಟೋರಿ. ಅದ್ ಬಿಟ್ಟು ಐ ಥಿಂಕ್ ಅವ್ರವ್ರಿಗೆ ಎಷ್ಟು ಕಲ್ಸಿದ್ರು ಆನ್ ಡಾನ್ಸ್, ದಟ್ ವಾಸ್ ಡನ್ ವೆರಿ ವೆಲ್. ಥ್ಯಾಂಕ್ ಯು ಮ್ಯಾಮ್. ಶಿವಣ್ಣ. ಐ ಥಿಂಕ್ ಪ್ರಾಬಬ್ಲಿ ರುದ್ರ ಅವರ ಎಲ್ಲ ಟೈಮ್ಲೂ ಅಕ್ಷತಾ ಅಂಡ್ ಇಸು ಒಂದೇ ತರ ಫಾರ್ಮ್ ಆಗುತ್ತಲ್ಲ ಅಂತ ಒಂದು ಟ್ರೈ ಮಾಡಿದಾರೆ ಅಂತ ಕಾಣಿಸುತ್ತೆ. ಐ ಥಿಂಕ್ ವಾಟ್ ಹಿ ಹಸ್ ಟ್ರೈಡ್ ಸಮಥಿಂಗ್ ಎಲ್ಸ್. ಯಾಕಂದ್ರೆ ಅವರಿಬ್ರು ಪವರ್ಫುಲ್ ಡಾನ್ಸರ್ಸ್, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಅಕ್ಷತಾ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡಂಗಿಲ್ಲ, ಯಾವಾಗ್ಲೂ ಶಿ ಡಸ್ ದಟ್ ಫೋರ್ಸ್ ತಗೊಂಡ್ಬರ್ತಾರೆ. ಇವನ್ ಇಸು ಅಷ್ಟೇ, ಅಷ್ಟೇ ಈಕ್ವಲ್ ಆಗಿ ಇವನ್ ಹಿ ಡಸ್ ದಿಸ್ ಜಾಬ್. ಬಟ್ ನನಗೆ ಏನ್ ಅನ್ಸಿತ್ತು ಅಂದ್ರೆ, ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ತಕ್ಷಣ ನಮ್ಮ ಫೇಮಸ್ ಥಿಂಗ್ ಬರೋದೇ ಆ ಕಪ್ಪ, ಆ ಡೈಲಾಗು, ಆ ಇನ್ಸಿಡೆಂಟ್ ನ ಸ್ವಲ್ಪ ವಿತ್ ದಿಸ್ ಒನ್ ವಿತ್ ಡ್ಯಾನ್ಸ್ ಕೊರಿಯೋಗ್ರಾಫಿ ತಂದು ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ನಂಗೆ ಅನ್ಸುತ್ತೆ. ಬಟ್ ಪ್ರಯತ್ನಕ್ಕೆ ಓಕೆ ರುದ್ರ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎನಿವೇ ದೇ ವಿಲ್ ಕಮ್ ಬ್ಯಾಕ್, ನೋ ಡೌಟ್ ಅಬೌಟ್ ಇಟ್, ಬಿಕಾಸ್ ದೇ ಆರ್ ವೆರಿ ಸ್ಟ್ರಾಂಗ್ ಡ್ಯಾನ್ಸರ್ಸ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಕ್ಷತಾ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬಟ್ ಅಣ್ಣ ಹೇಳ್ದಂಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನಮ್ಮೆಲ್ರಿಗೂ ಖಂಡಿತವಾಗ್ಲೂ ಆ ಡೈಲಾಗ್ ಸಿಕ್ಕಾಪಟ್ಟೆ ನೆನಪಾಗುತ್ತೆ. ಈ ಕ್ಷಣದಲ್ಲಿ ನಾವು ಇಲ್ಲಿ ಬಿ ಸರೋಜಾ ದೇವಿ ಬಗ್ಗೆ ಮಾತಾಡಲೇಬೇಕು. ಬಿ ಸರೋಜಾ ದೇವಿ ಅಮ್ಮ ಈ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇವತ್ತಿಗೂ ಅಮ್ಮ ಬಂದು ನಿಂತ್ರೆ ನಿಮಗೇಕೆ ಕೊಡಬೇಕು ಕಪ್ಪ ಅನ್ನೋ ಆ ಧ್ವನಿ ಆಗಿರ್ಬೋದು, ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇವತ್ತಿಗೂ ಮೈ ಜುಮ್ ಅನ್ಸುತ್ತೆ. ಈ ವೇದಿಕೆಯ ಮೂಲಕ ಅಂಥ ಕಲಾ ಸರಸ್ವತಿ ಬಿ ಸರೋಜಾ ದೇವಿ ಅಮ್ಮಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಆಕ್ಚುಲ್ ಆಗಿ 2006 ವೆನ್ ಹಿ ಪಾಸ್ಡ್ ಅವೇ, ಲಾಸ್ಟ್ ಸೀನ್ ನೋಡಿದ್ದೆ ಇದು. ಈ ಸೀನ್ ನೋಡ್ತಾ ಇದ್ರು, ಅದಾಗಿ ಒಂದು 5 ನಿಮಿಷದಲ್ಲಿ ಇಲ್ಲ ಅವರು. ಅದೊಂದು ಐತಿಹಾಸಿಕ ಸೀನು, ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ದೃಶ್ಯ. ಅದು ಎಷ್ಟು ಮಕ್ಕಳು, ಅದು ಎಷ್ಟು ಕಲಾವಿದರು ಅದನ್ನ ಇಮಿಟೇಟ್ ಮಾಡಕ್ ಟ್ರೈ ಮಾಡಿದ್ರು, ಬಟ್ ನಥಿಂಗ್ ಕ್ಯಾನ್ ಬೀಟ್ ಬಿ ಸರೋಜಾ ದೇವಿ ಅಮ್ಮ. ಸೊ ಜಯಜಿ, ಇವರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸ್ಕೋರ್ಸ್ 8.5. ರಕ್ಷಿತಾ ಮ್ಯಾಮ್ 8.5. ರಾಘು
8.5. Chini Master. 8. 33.5 ನಿಮ್ಮ total score. Thank you Akshada, thank you Yusuf, thank you. ಫಸ್ಟ್ ಆಫ್ ಆಲ್ ಎಂತ ಬ್ಯೂಟಿಫುಲ್ ಸಾಂಗ್ ಅಪ್ಪ. ಈ ಹಾಡಿಗೆ ಒಂಥರ ಸೈಕೋ ಪ್ರೇಮಿ ತರ ಶಶಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ದಿಶಾ ಫಾರ್ ಸಪೋರ್ಟಿಂಗ್ ಶಶಿ. ರಾಘು ಬಾಬಾ, ನಮ್ಮ ಶಶಿ ಯೂಶಲಿ ಸ್ಟೇಜ್ ಮೇಲೆ ಬಂದಾಗ್ಲೇ ಅಲ್ಲೊಂದು ಕಥೆ ಇರಲೇಬೇಕು. ಪಾಪ ಶಶಿಗಿರೋ ಲಿಮಿಟೇಷನ್ಸ್ಗೆ ಅದನ್ನು ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡಿ ಅದನ್ನು ಕೊರಿಯೋಗ್ರಫಿ ಮಾಡಿಕೊಂಡು ಸೀಕ್ವೆನ್ಸ್ಗಳನ್ನ ಮಾಡ್ತೀರಾ ಮಾಸ್ಟರ್. ಇಟ್ಸ್ ಆ್ಯಕ್ಚುಲಿ ಕ್ಲೆವರೇ. ಫಸ್ಟ್ ಆಫ್ ಆಲ್ ಒಂದು ಭಾಳ ಅದ್ಭುತವಾಗಿರೋ ಹಾಡು. ಆ ಹಾಡಿಗೆ ಆಲ್ರೆಡಿ ಒಂದು ಕಥೆ ಇದೆ. ಆ ಕಥೆನ ಭಾಳ ನೀಟಾಗಿ ಕೊರಿಯೋಗ್ರಫ್ ಮಾಡಿದ್ದೀರಿ. ಆ್ಯಂಡ್ ಶಶಿ ಯೂಶಲಿ ಹ್ಯೂಮರ್ನ ಇಟ್ಕೊಂಡು ಸ್ಟೇಜ್ ಮೇಲೆ ಎಂಟರ್ಟೈನ್ ಮಾಡ್ತಾನೆ. ಇವತ್ತೆಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಎಮೋಷನನ್ನು ಭಾಳ ಭಾರವಾಗಿತ್ತು ಅವನಿಗೆ. ಅದರಲ್ಲೂ ಹಿಸ್ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್. ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾನೆ. ದಿಶಾ ಕೂಡ ಶೀಸ್ ಅ ಫಿನಾಮಿನಲ್ ಪರ್ಫಾರ್ಮರ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ನಮ್ಮ ಶಿವಾನಿ ಅವರು ಕಾಲಿಗೆ ಏಟಾಗಿರೋ ಕಾರಣ ಅವ್ರ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ದಾರೆ ಅವ್ರು ಈ ಒಂದು ವಾರ ರೆಸ್ಟ್ ತಗೋಬೇಕು ಅಂತ ಹೇಳಿ. ಹಾಗಾಗಿ ಶಶಿ ದಿಶಾ ಅವರ ಜೊತೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಈಗ ಶಶಿ ಅವರ ಪರ್ಫಾರ್ಮೆನ್ಸ್ಗೆ ಜನಿಯಾಜಿನಿ ಮಸ್ಕೌರ್ಸ್. 8. ರಕ್ಷಿತಾ ಮ್ಯಾಮ್ 7.5. ರಾಘು 8. ಮಾಸ್ಟರ್ 7.5. 31 ನಿಮ್ಮ ಟೋಟಲ್ ಸ್ಕೋರ್ ಶಶಿ. ಸೂಪರ್, ಥ್ಯಾಂಕ್ ಯು ಡಾ. ನಾನಿವತ್ತು ಮನೆಗೆ ಹೋಗಿದ ತಕ್ಷಣ ವಿಷ್ಣು ಸರ್ದು ಯಾವುದಾದ್ರೂ ಒಂದು ಸಿನಿಮಾ ಹಾಕೊಂಡು ನೋಡ್ತೀನಿ, ನೋಡಲೇಬೇಕು ಅನ್ನಿಸ್ತು ನನಗೆ. ಅವ್ರನ್ನ ಅಷ್ಟು ಚೆನ್ನಾಗಿ ಅಷ್ಟು ಕ್ಯೂಟಾಗಿ ಇಮಿಟೇಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಾಂಗ್ ಕೂಡ ಸೋ ಬ್ಯೂಟಿಫುಲಿ ಕೊರಿಯೋಗ್ರಾಫ್ಡ್, ಸೋ ಕ್ಯೂಟ್. ಆ್ಯಂಡ್ ಈ ಲೇಖನ ಇದ್ದಾಳಲ್ಲ, ಅವಳು ಒಂದು ಆಟಮ್ ಬಾಂಬ್ ಮೇಡಮ್. ಅವಳು ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ರೆಷನ್ಸು, ಬೇರೆ ಲೆವೆಲಲ್ಲಿದ್ದಾಳೆ ಅವಳು ವೇದಿಕೆ ಮೇಲೆ. ತುಂಬ ಚೆನ್ನಾಗಿತ್ತು, ವೆರಿ ಗುಡ್. ಥ್ಯಾಂಕ್ ಯು ಜನಿಯಾಜಿ. ಲೇಖನ ನೀನೇ ಕೇಳು ನೆಕ್ಸ್ಟ್ ಕಮೆಂಟ್ಸು. ರಾಘು ಸರ್, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಲೇಖನ ಇವನ್ ಅದೇನಮ್ಮ ರಾವಲ್ ಮಾಸ್ಟರ್, ಫಸ್ಟ್ ಆಫ್ ಆಲ್ ನೀವು ಬಹಳ ಚೆನ್ನಾಗಿ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೋತೀರಾ. ಅದಕ್ಕೆ ನಿಮ್ಮ ಪುಣ್ಯ ಈ ಯುವನ್ ಲೇಖನ ಸಿಕ್ಕಿರೋದು. ನೀವು ಏನೇ ಕಥೆ ಮಾಡ್ಕೊಂಡು ಅದನ್ನ ಬಹಳ ಮುದ್ದಾಗಿ ಸ್ಟೇಜ್ ಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತಾರಪ್ಪ. ಎಸ್ಪೆಷಲಿ ಅವಳಂತೂ ಇವತ್ತು ಪೂರ್ತಿ ಕಂಪ್ಲೀಟ್ಲಿ ಶಿ ವಾಸ್ ಎಕ್ಸ್ಪ್ರೆಸಿವ್. ಅವನಂತೂ ಟೋಟಲ್ ಹೀರೋ ಥರನೇ. ಅವರಿಬ್ಬರು ಡ್ಯಾನ್ಸ್ ಮಾಡೋಕ್ಕೆ ನೋಡೋದೇ ಒಂದು ಖುಷಿ ಆಗುತ್ತೆ. ನಾನು ಮಿಸ್ ಮಾಡ್ಕೊಂಡಿದ್ದೆ ಇದನ್ನ. ಇವನ್ ಆ್ಯಂಡ್ ಲೇಖನ, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿ ವಾರ ಈ ಥರ ಡ್ಯಾನ್ಸ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ನೀವು ಸುಮ್ಮನೆ ಏನೂ ಮಾಡ್ತಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ದೀರಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಬೋತ್ ಆಫ್ ಯು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್. ಹೌಲ ಥರ ಇತ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಲೇಖನ, ಥ್ಯಾಂಕ್ ಯು ಯುವನ್, ಥ್ಯಾಂಕ್ಸ್ ಫಾರ್ ದ ರೋಸ್.